ರಾಜ್ಯದಲ್ಲಿ ಮತ್ತೆ ಪೋಸ್ಟರ್ ವಾರಗಳು ಶುರುವಾಗಿದೆ. ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಕಚೇರಿಗೆ ಪೋಸ್ಟರ್ ಅನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ಅಂಟಿಸಿರುವಂತ ಘಟನೆ. ಬೆಂಗಳೂರಲ್ಲಿ ಮೋದಿ ವಿರುದ್ಧ ಪೋಸ್ಟರ್ ಅಂಟಿಸಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಮಾಜಿ ಡಿಸಿಎಂ ಶಾಸಕ ಅಶ್ವಥ್ ನಾರಾಯಣ ಅವರ ಕಚೇರಿಯ ಮುಂದೆ ಪೋಸ್ಟರ್ಗಳು ಕಾಣಿಸಿಕೊಂಡಿದೆ. ಮಲ್ಲೇಶ್ವರದ ಅಶ್ವಥ್ ನಾರಾಯಣ ಅವರ ಕಚೇರಿಗೆ ಪೋಸ್ಟರ್ ಅಂಟಿಸಿದ್ದಾರೆ. ಆ ಪೋಸ್ಟರ್ನಲ್ಲಿ ಮೋದಿ ವಿರುದ್ಧದ ಬರಹಗಳಿದ್ದಾವೆ. ಜೆನ್ಜಿ ಮತ್ತು ಆರ್ಎಸ್ಎಸ್ ವಿಚಾರವಾಗಿ, ಜೆನ್ಜಿ ಪ್ರತಿಭಟನೆ ಮತ್ತು ಆರ್ಎಸ್ಎಸ್ ವಿಚಾರವಾಗಿ ಪೋಸ್ಟರ್ನಲ್ಲಿ ಬರಹಗಳನ್ನು ಹಾಕಲಾಗಿದೆ. ಇದೇ ಸ್ಟಿಕ್ಕರ್ಗಳು. ಈ ಸ್ಟಿಕ್ಕರ್ಗಳನ್ನು ಅಶ್ವಥ್ ನಾರಾಯಣ ಅವರ ಕಚೇರಿಗೆ ಅಂಟಿಸಿರೋದನ್ನು ನೋಡ್ತಾ ಇದ್ದೀವಿ. ಜೆನ್ಜಿಗಳಿಗೆ ಹೆದರಿದ ಬೇಬಿ ಬೂಮರ್ರು, ವಿದ್ಯಾರ್ಥಿಗಳ ರಕ್ತ ಮೋದಿಯ ಕೈ, ಮೋದಿಯೇ ಕೊಲ್ಲಿಸಿದ್ದು ಅಂತೆಲ್ಲ ಸ್ಟಿಕ್ಕರ್ಗಳನ್ನು ಅಶ್ವಥ್ ನಾರಾಯಣ ಅವರ ಕಚೇರಿಗೆ ಅಂಟಿಸಿರೋದನ್ನು ನೋಡ್ತಾ ಇದ್ದೀವಿ. ರಾಜ್ಯದಲ್ಲಿ ಸ್ಟಿಕ್ಕರ್ ಕಾಳಗ ಆರಂಭ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇರುವಂಥದ್ದು. ಈಗ ಕಚೇರಿ ಏನಿದೆ, ಈ ಕಚೇರಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಅವರ ಕಚೇರಿ. ಈ ಕಚೇರಿಯ ಮೇಲ್ಗಡೆ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಒಂದಿಷ್ಟು ಸ್ಟಿಕ್ಕರ್ಗಳನ್ನು ಅಂಟಿಸಿ ಹೋಗಿರುವಂಥದ್ದು. 6 ಸ್ಟಿಕ್ಕರ್ಗಳಿದ್ದಾವೆ. ಈ ಎಲ್ಲ ಸ್ಟಿಕ್ಕರ್ಗಳಲ್ಲಿ ನೀವು ನೋಡ್ಬೋದು, ಇದು ಪ್ರಧಾನಿ ಮೋದಿಯವರ ವಿರುದ್ಧ ಇರುವಂತಹ ಒಂದು ಸ್ಟಿಕ್ಕರ್ಗಳು ಇವಾಗಿರುವಂಥದ್ದು. ಸಂಘಿಗಳು ಅಂದರೆ RSSನ ಬೈದು ಹಾಕಿರುವಂತಹ ಒಂದಿಷ್ಟು ಸ್ಟಿಕ್ಕರ್ಗಳು ಇವಾಗಿರುವಂಥದ್ದು. ವಿದ್ಯಾರ್ಥಿಗಳ ರಕ್ತ ಮೋದಿಯ ಕೈ ಅನ್ನುವಂತಹ ಒಂದು ಸ್ಟಿಕ್ಕರ್ ಆಗಿರ್ಬೋದು. ಮೋದಿಯೇ ಅವರನ್ನ ಕೊಲ್ಲಿಸಿದ್ದು ಅನ್ನುವಂತಹ ಒಂದು ಬಂದೂಕಿರುವಂತಹ ಒಂದು ಸ್ಟಿಕ್ಕರ್ನ ಇಲ್ಲಿ ಅಂಟಿಸಿರುವಂಥದ್ದು. ಅದಲ್ಲದೆ ಜಂಜಿಗಳ ಹೋರಾಟ ಏನು ನಡೀತಲ್ಲ ದೆಹಲಿಯಲ್ಲಿ, ಅದರದ್ದು ಒಂದು ಕೂಡ ಸ್ಟಿಕ್ಕರ್ನ ಇಲ್ಲಿ ಅಂಟಿಸಿದ್ದಾರೆ. ಮೋದಿ ಏನಿದ್ದಾರೆ ಅವರು ಜಂಜಿಗಳಿಗೆ ಹೆದರಿದ್ದಾರೆ, ಬೂಮರ್ ಮೋದಿ ಅಂತನ್ನುವಂಥ ಸ್ಟಿಕ್ಕರ್ನ ಕೂಡ ಇಲ್ಲಿ ಅಂಟಿಸಿರುವಂಥದ್ದು. ಮೋದಿಯೇ ಜಂಜಿಗಳಿಗೆ ಪೊಲೀಸರಿಂದ ಹೊಡಿಸಿದ್ದು ಅನ್ನುವಂಥ ಸ್ಟಿಕ್ಕರ್ಗಳನ್ನು ಅಂಟಿಸಿರುವುದು. ಈ ಎಲ್ಲ ಸ್ಟಿಕ್ಕರ್ಗಳನ್ನು ಅಂಟಿಸಿರುವುದು ಏನಂದರೆ, ಈ ಮಾಜಿ DCM ಆಗಿರುವಂಥ BJP ಶಾಸಕ ಅಶ್ವಥ್ ನಾರಾಯಣ ಅವರ ಕಚೇರಿ ಮೇಲೆ ಅನ್ನುವಂತಹದ್ದು ಇರುವಂಥದ್ದು. ಮಲ್ಲೇಶ್ವರಂನ ಈ ಕಚೇರಿ ಏನಿದೆ, ಇಲ್ಲಿ ಅವರ ಒಂದು ಕಚೇರಿಯ ಮೇಲ್ಗಡೆ ಇತರ ಸ್ಟಿಕ್ಕರ್ಗಳನ್ನು ಅಂಟಿಸಿ ಹೋಗಿರುವಂಥದ್ದು. ಹಿಂದೊಮ್ಮೆ ಇದೇ ಕಾಂಗ್ರೆಸ್ನ ಕಾರ್ಯಕರ್ತರು PCM ಮತ್ತು ಇನ್ನಿತರ ಸ್ಟಿಕ್ಕರ್ಗಳನ್ನ ಅಂಟಿಸಿ ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಇದೀಗ ಮತ್ತೆ ಒಂದು ಸ್ಟಿಕ್ಕರ್ ವಾರ್ ಸ್ಟಾರ್ಟ್ ಆಗಲಿಕ್ಕೆ ಇದೀಗ ಈ ರಾಜ್ಯದಲ್ಲಿ ಈ ಒಂದು ನಾಂದಿ ಹಾಡುತ್ತಾ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. BJP ಶಾಸಕರು ಮತ್ತು ಇದಲ್ಲದೆ ಮೇಲ್ಗಡೆ ಮಾಜಿ ಮುಖ್ಯಮಂತ್ರಿ ಆದಂಥ DV ಸದಾನಂದ ಗೌಡರ ಕಚೇರಿ ಕೂಡ ಇರುವಂಥದ್ದು. ಈ ಕಚೇರಿ ಮೇಲ್ಗಡೆ ಯೂತ್ ಕಾಂಗ್ರೆಸ್ನವರು ಸ್ಟಿಕ್ಕರ್ ಅಂಟಿಸಿರೋದ್ರು. ಇದು ಮುಂದೊಂದು ದಿನ ಹೋರಾಟಕ್ಕೆ ನಾಂದಿ ಹಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.